ನೋಡಿ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಲ್ಲ ರೋಡು, ಸರ್ಜಾಪುರ ಮೈನ್ ರೋಡು. ಈ ಕಡೆ ಎಲ್ಲ ಕಾಣಿಸ್ತಿದೆ ಅಲ್ಲ, ಇದೆ ಬಸ್ ಸ್ಟಾಪು. ಇಲ್ಲಿಂದ ಚಿಕ್ಕ ತಿರುಪತಿ 12 ಕಿಲೋಮೀಟ್ರ್ ಇದೆ. ಆಮೇಲೆ ಇಟ್ಲಾನಂಗೂರಲ್ಲಿ ಶಿವನ ದೇವಸ್ಥಾನ ಇತ್ತು, ಅದು ಕೂಡ ನಡ್ಕೊಂಬಂದೆ. ಇಲ್ಲಿಂದ ಇವಾಗ ಚಿಕ್ಕ ತಿರುಪತಿ ಹೋಗೋಕ್ಕೆ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಸ್ ಯಾವ್ದನ್ನ ಬಂದರೆ ಇಲ್ಲಿಂದ 12 ಕಿಲೋಮೀಟ್ರ್ ಚಿಕ್ಕ ತಿರುಪತಿ ಹೋಗಿ ನಡ್ಕೊಂಬರೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್, ನ್ಯೂ ಟೆಂಪಲ್, ಅನದರ್ ಬ್ಲಾಗ್. ನಾನಿವತ್ತು ಬೆಂಗಳೂರಿನಲ್ಲಿರುವಂಥ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಆ ದೇವಸ್ಥಾನ ಹೆಸರು ಚಿಕ್ಕ ತಿರುಪತಿ. ಇದು ತುಂಬ ಫೇಮಸ್ ಆಗಿರುವಂಥ ದೇವಸ್ಥಾನ. ನೋಡಿ, ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದೇ ಮೈನು ದೇವಸ್ಥಾನ. ಗೈಸ್, ರೋಡ್ ಕ್ರಾಸ್ ಮಾಡ್ಕೊಂಡು ಇವಾಗ ಗೋಪುರ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಗೈಸ್ ನೋಡಿ, ಇವಾಗ ಮೈನ್ ಗೋಪುರ ತೋರಿಸ್ತಾ ಇದ್ದೀನಿ. ಇದು ರೆಡಿ ಆಗಿದೆ, ರಾಜಗೋಪುರ. ಈ ಗೋಪುರ ಬರೋಬ್ಬರಿ 108 ಅಡಿ ಎತ್ತರವಿರುವಂತಹ ಗೋಪುರ ನಿರ್ಮಾಣ ಮಾಡಲಾಗಿದೆ. ಗೈಸ್, ಈ ರಾಜಗೋಪುರದಲ್ಲಿ ಹಲವಾರು ಕೆತ್ತನೆಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಹಾಗೂ ಈ ಕೆತ್ತನೆಗಳನ್ನು ಕಲ್ಲಿನಿಂದ ಕೆತ್ತನೆ ಮಾಡಲಾಗಿದೆ. ಹಾಗೂ ಹಲವಾರು ವಿಭಿನ್ನ ಬಗೆಗಳ ಕೆತ್ತನೆಯನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ರಾಜಗೋಪುರ ದಾಟ್ಕೊಂಡು ಬಂದ್ರೆ ನಿಮಗೆ ಕಾಣಿಸ್ತಿರುವುದೇ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಇನ್ನೊಂದು ಗೋಪುರ. ಈ ದೇವಸ್ಥಾನ ಮಾಲೂರಿಂದ ಸುಮಾರು 15 ಕಿಲೋಮೀಟರ್ ದೂರ ಆಗುತ್ತದೆ. ಹಾಗೂ ಬೆಂಗಳೂರಿನ ITPಯಲ್ಲಿಂದ 26 ಕಿಲೋಮೀಟರ್ ದೂರ ಇದೆ. ಹಾಗೂ ಕೋರಮಂಗಲದಿಂದ ಅರೌಂಡ್ 30 ಕಿಲೋಮೀಟರ್ ದೂರದಲ್ಲಿದೆ. ನಾವು ಅರೌಂಡ್ 60 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದು ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿ. ಗೈಸ್, ಈ ದೇವಸ್ಥಾನ ತುಂಬಾ ಪ್ರಾಚೀನ ಕಾಲದಲ್ಲೇ ನಿರ್ಮಾಣ ಮಾಡಿರುವ ದೇವಸ್ಥಾನ, ಹೆಸರುವಾಸಿ ಆಗಿದೆ. ಚಿಕ್ಕ ತಿರುಪತಿ ಎಂದ್ರೆ ಏನ್ ಅರ್ಥ ಅಂತ ಗೊತ್ತಾ? ಸಣ್ಣ ತಿರುಪತಿ ಎಂದು ಅರ್ಥ. ನಿಮ್ಗೆ ಎಲ್ರಿಗೂ ಈ ದೇವಸ್ಥಾನದ ಹಿಂದಿನ ಕತೆ ಗೊತ್ತೇ ಇರುತ್ತದೆ. ಸೊ ಬನ್ನಿ, ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಬರೋಣ. ಇಲ್ಲಿ ಹಲವಾರು ಕೆತ್ತನೆಗಳು ಹಾಗೂ ಕಲಾಕೃತಿಗಳನ್ನು ನಾವು ಗೋಪುರದ ಮೇಲೆ ಕಾಣಬಹುದು ಆಗಿದೆ. ಈ ದೇವಸ್ಥಾನದಲ್ಲಿ ಶನಿವಾರ ಹಾಗೂ ವಿಶೇಷ ಶ್ರಾವಣ ಮಾಸದ ಶನಿವಾರದಂದು ತುಂಬಾನೇ ಭಕ್ತಾದಿಗಳು ಬಂದಿರುತ್ತಾರೆ. ಬಟ್ ಏನಂದ್ರೆ ಫೋಟೋ ವಿಡಿಯೋ ಮಾಡೋಕ್ಕೆ ಅಲೋ ಮಾಡಲ್ಲ, ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಏನಿದ್ರು ಔಟ್ಸೈಡ್ ಮಾತ್ರ ನೋಡೋಕ್ಕೆ ಕಾಣಿಸುತ್ತೆ. ಇಲ್ಲ, ಜನ ಖಾಲಿ ಇದ್ದಾರೆ. ರೌಂಡ್ ಹೊಡ್ಕೊಂಡು ಹೋಗ್ತಾ ಇದ್ದೀನಿ ಚಿಕ್ಕ ತಿರುಪತಿ ದೇವ್ರ ದರ್ಶನ ಮಾಡೋಕ್ಕೆ.
ಸ್ವಾಮಿಯ ಪಾದವನ್ನು ನಮಸ್ಕರಿಸಿ ಹಾಗೂ ಧ್ವಜಸ್ತಂಭವನ್ನು ದೇವಸ್ಥಾನದ ಎದುರುಗಡೆ ನಾವು ನೋಡಬಹುದಾಗಿದೆ. ಎಲ್ಲ ಬರ್ತಾ ಇದ್ದಾರೆ ನೋಡಿ, ಇದೇ ಮೈನ್ ಎಂಟ್ರೆನ್ಸು. ಅಲ್ಲಿಂದ ಹಂಗೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ಮೈನ್ ಗೋಪುರ ಮತ್ತು ದೇವಸ್ಥಾನ ಎಂಟ್ರಿ ಹಿಂಗೆ ಹೋಗಬೇಕು. ಬೆಳಿಗ್ಗೆ 6:30ಇಂದ ಸಂಜೆ 7:30ವರೆಗೂ ಓಪನ್ ಆಗಿರುತ್ತೆ. ಪ್ರತಿನಿತ್ಯ ಕೂಡ ಇಲ್ಲಿ ಅನ್ನ ದಾಸೋಹ ಕೂಡ ಇರುತ್ತೆ. ಶನಿವಾರ ಮಾತ್ರ ಫುಲ್ಲು ಜನ ಭಕ್ತಾದಿಗಳು ತುಂಬ ಬಂದಿರ್ತಾರೆ. ವಿಶೇಷವಾಗಿ ಪೂಜೆ ಎಲ್ಲ ನಡೀತಾ ಇರುತ್ತೆ. ತೆಂಗಿನಕಾಯಿ ಪೂಜೆ ಸಾಮಾನು ತೊಗೊಂಬಂದ್ರೆ ಇಲ್ಲೇ ಹೊಡಿಬೇಕು. ಇಲ್ಲಿಂದ ಹೊಡೆದ್ಬಿಟ್ಟು ಹಿಂಗೆ ಒಳಗಡೆ ಹೋಗಿ ಲೆಫ್ಟಿಂದ ತಗೊಂಡು ಹೋಗ್ಬೇಕು. ಆಂಧ್ರ ಪ್ರದೇಶದಲ್ಲಿದೆಯಲ್ಲ ಫೇಮಸ್ಸು ತಿರುಪತಿ ದೇವಸ್ಥಾನ. ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡೋಷ್ಟೇ ಕೂಡ ಈ ದೇವಸ್ಥಾನದಲ್ಲಿರೋ ಸ್ವಾಮಿನ ದರ್ಶನ ಮಾಡಿದ್ರೆ ಸೇಮ್ ಹಂಗೆ ಕಾಣ್ತಾರೆ. ಈ ದೇವಸ್ಥಾನವನ್ನು ವಿಷ್ಣುವಿನ ಅವತಾರ ಹೊಂದಿರುವ ಭಗವಾನ್ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅವರಿಗೆ ಸಮರ್ಪಿತ ಮಾಡಲಾಗಿದೆ. ಮೇನ್ ಗೋಪುರ ಹೊಸದು ನಿರ್ಮಾಣ ಮಾಡಿದ್ದಾರೆ. ಈ ಟೆಂಪಲ್ ಬ್ಲಾಗು ಇಲ್ಲೇ ಮುಗಿಸೋ ಟೈಮ್ ಬಂತು. ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ಬರ್ತೀನಿ ಇನ್ನೊಂದು ದೇವಸ್ಥಾನ ಹೊಸ ಪ್ಲೇಸ್ ಜೊತೆಗೆ.